ಎಲ್ಲರಿಗೂ ನಮಸ್ಕಾರ. ಕವಿಕೃತಿ ಶ್ರೀಮತಿ ಮೀನಾ ಸದಾನಂದ. 60ಕ್ಕೆ ಅರಳು ಮರಳಲ್ಲ, ಅರಳುವ ಮನ ಉತ್ಸಾಹದ ಬನ ಎಂಬುದನ್ನು ಸಾಬೀತು ಮಾಡಿದವರು ನಮ್ಮ ಕಥಾಗಾರ್ತಿ ಶ್ರೀಮತಿ ಮೀನಾ ಸದಾನಂದರವರು. ತಮ್ಮ 75ರ ವಯಸ್ಸಲ್ಲೂ ಕತೆ ಕವನಗಳ ಬರವಣಿಗೆಯ ಆಸಕ್ತಿ ಹೊಂದಿರುವ ಇವರು ಒಟ್ಟು 6 ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ. ಇಂಪಾದ ರಾಗಮಾಲೆ, ಹೆಣ್ಣಾದರೇನು, ಸಿರಿನಂದನ, ನಾನು ಸೀತೆಯಲ್ಲ, 1000 ವಂದನೆ, ಹಾರುತ ದೂರ ದೂರ ಇವು ಮೀನಾ ಸದಾನಂದ ಅವರ ಕಥಾ ಸಂಕಲನಗಳು. ಇವರು ತಮ್ಮ ಇಳಿ ವಯಸ್ಸಿನಲ್ಲಿ ಈ ಕೃತಿಗಳನ್ನು ಲೋಕಾರ್ಪಣೆಗಿಳಿಸಿರುವುದು ಕಂಡರೆ ಅವರ ಸಾಹಿತ್ಯದ ಅಭಿರುಚಿ ಮತ್ತು ಕನ್ನಡದ ಮೇಲಿನ ಅಭಿಮಾನ ಗೋಚರಿಸುತ್ತದೆ. ಮದಕರಿ ನಾಯಕರ ಗಂಡುಗಲಿ ಸೀಮೆಯಾದ ಚಿತ್ರದುರ್ಗ ಶ್ರೀಮತಿ ಮೀನಾ ಸದಾನಂದ ಅವರ ತವರು ಮನೆ. ಒನಕೆ ಓಬವ್ವ ಅವರ ಜನ್ಮದಿನವನ್ನು ಕರ್ನಾಟಕ ಸರ್ಕಾರವು ನವೆಂಬರ್ 11ರಂದು ಆಚರಿಸುತ್ತದೆ. 2021ರಿಂದ ಈ ದಿನವನ್ನು ರಾಜ್ಯದಾದ್ಯಂತ ಅಧಿಕೃತವಾಗಿ ಓಬವ್ವ ಜಯಂತಿ ಎಂದು ಆಚರಿಸಲಾಗುತ್ತಿದೆ. ಹೆಮ್ಮೆಯ ವಿಷಯವೆಂದರೆ ನಮ್ಮ ಕವಿ ಕಥಾಗಾರ್ತಿ ಶ್ರೀಮತಿ ಮೀನಾ ಸದಾನಂದ ಅವರು ಹುಟ್ಟಿದ ದಿನ 11 ನವೆಂಬರ್ 1951ರಂದು. ಶ್ರೀ ಎ.ಆರ್. ಕೃಷ್ಣಸ್ವಾಮಿ ಶೆಟ್ಟಿ ಮತ್ತು ಶ್ರೀಮತಿ ರತ್ನಮ್ಮ ಇವರ ಸುಪುತ್ರಿಯಾದ ಶ್ರೀಮತಿ ಮೀನಾ ಸದಾನಂದ ಇವರು ಕೆಂಪೇಗೌಡರ ನಾಡಿನ ಸದಾ ಆನಂದದ ಪ್ರತೀಕದಂತಿರುವ ಸದಾನಂದರ ಕೈ ಹಿಡಿದು ಸಪ್ತಪದಿ ತುಳಿದ ನಂತರ ಬೆಂಗಳೂರಿಗೆ ಬಂದರು. ಶ್ರೀಮತಿ ಮೀನಾ ಅವರ ತಂದೆಯವರಾದ ಶ್ರೀ ಎ.ಆರ್. ಕೃಷ್ಣಸ್ವಾಮಿಯವರು ಚಿತ್ರದುರ್ಗದ ವಿನಾಯಕ ಪ್ರಿಂಟಿಂಗ್ ಪ್ರೆಸ್ನ ಸಂಸ್ಥಾಪಕರು. ಸುಪ್ರಸಿದ್ಧ ಲೇಖಕರಾದ ಶ್ರೀ ತಾರಾಸು ಹಾಗೂ ಇವರ ತಂದೆಯವರಾದ ಎ.ಆರ್. ಕೃಷ್ಣಸ್ವಾಮಿ ಇವರಿಬ್ಬರು ಆತ್ಮೀಯ ಗೆಳೆಯರಾಗಿದ್ದರು. ಹೀಗಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಪುಸ್ತಕಗಳನ್ನು ಓದುವ ಹವ್ಯಾಸ ರೂಢಿಸಿಕೊಂಡರು ನಮ್ಮ ಕಥಾಗಾರ್ತಿ ಮೀನಾರವರು. ತಂದೆಯವರಿಂದ ಓದುವ ಹವ್ಯಾಸ ಮತ್ತು ತಾಯಿಯವರಿಂದ ಕರಕುಶಲ ಕಲೆಗಳನ್ನು ಕಲಿತ ಮೀನಾ ಸದಾನಂದರವರು ಕರ್ನಾಟಕ ಸಂಗೀತ ಮತ್ತು ವೀಣೆ ಪ್ರವೀಣೆಯಾಗಿದ್ದಾರೆ. ಅಣ್ಣ, ಅಕ್ಕ, ತಮ್ಮಂದಿರು, ತಂಗಿಯರು ಹೀಗೆ ತುಂಬು ಕುಟುಂಬದಿಂದ ಬಂದ ಶ್ರೀಮತಿ ಮೀನಾ ಸದಾನಂದ ಇವರಿಗೆ ಕರ್ನಾಟಕ ಸಂಗೀತ, ಭರತನಾಟ್ಯ ಪ್ರವೀಣೆಯರಾದ ಶ್ರೀಮತಿ ಕೌಸ್ತುಭ ಮತ್ತು ಶ್ರೀಮತಿ ಸೌರಭ ಇವರ ಮಕ್ಕಳು. ಬದ್ರಿನಾಥ ಮತ್ತು ಸಂದೀಪ ಅಳಿಯಂದಿರು. ತರಂಗ ಹಾಗೂ ಸ್ವರಾಬ್ಧಿ ಮೊಮ್ಮಕ್ಕಳು. ಪತಿ ಸದಾನಂದರು, ಮಕ್ಕಳು, ಅಳಿಯಂದಿರು ಮತ್ತು ಮೊಮ್ಮಕ್ಕಳ ಇವರ ಪ್ರೋತ್ಸಾಹದ ಜೊತೆಗೆ ಬಂಧುಗಳ ಮತ್ತು ಸ್ನೇಹಿತರ ಉತ್ತೇಜನ ನಾನು ಕಥಾಗಾರ್ತಿಯಾಗಿ ಹೊರಬರಲು ಸ್ಫೂರ್ತಿ ಎನ್ನುತ್ತಾರೆ ಶ್ರೀಮತಿ ಮೀನಾ ಸದಾನಂದರವರು. ಹೆಣ್ಣು ದಿಟ್ಟವಾಗಿ ಧೈರ್ಯದಿಂದ ಬದುಕನ್ನು ಎದುರಿಸುವ ರೀತಿ, ಶೋಷಣೆಯಲ್ಲೂ ಎದ್ದು ಬರುವ ಛಲ, ತನ್ನವರೇ ಕೈಬಿಟ್ಟಾಗ ಬದುಕನ್ನು ಕಟ್ಟಿಕೊಳ್ಳುವ ಪರಿ, ಹೆಣ್ಣು ಪರಾವಲಂಬಿಯಲ್ಲ ಸ್ವಾವಲಂಬಿ ಎಂಬುದನ್ನು ಇವರ ಕಥೆಗಳು ಸಾರಿ ಸಾರಿ ಹೇಳುತ್ತವೆ. ಶ್ರೀಮತಿ ಮೀನಾ ಸದಾನಂದ ಇವರ ಕಥೆಗಳು ನಿರೂಪಣೆಯಲ್ಲಿ ವೈವಿಧ್ಯತೆಯಿಂದ ಕೂಡಿವೆ. ಇವರ ಅಧ್ಯಯನಶೀಲತೆಯ ಪ್ರತಿಫಲ ಎನ್ನುವಂತೆ ಇವರ ಕಥೆಗಳನ್ನು ಓದುತ್ತಾ ಹೋದಂತೆ ಕಣ್ಣಿಗೆ ಕಟ್ಟುವ ಅನುಭವ ನೀಡುತ್ತವೆ. ಕಥಾ ಹಂದರ ಮತ್ತು ಕತೆ ಕಟ್ಟಿಕೊಳ್ಳುವ ರೀತಿ ಗಮನ ಸೆಳೆಯುತ್ತದೆ. ವಯಸ್ಸು ಮಾಗಿದ ಕಾಲದಲ್ಲಿ ಸಾಹಿತ್ಯ ಕೃಷಿ ಆರಂಭಿಸಿರುವ ಶ್ರೀಮತಿ ಮೀನಾ ಸದಾನಂದ ಇವರ ಕಥೆಗಳು ನೈತಿಕತೆ, ಮಾನವೀಯತೆಗಳ ಜೊತೆಗೆ
ನೀತಿ ಬೋಧನೆಯೊಂದಿಗೆ ಅಂತ್ಯವಾಗುತ್ತದೆ. ಕಲ್ಪನೆಯ ಹಂದರದಲ್ಲಿ ಸಮಕಾಲೀನ ಸಮಾಜದ ಜನಜೀವನ, ಪರಿಸರದ ಚಿತ್ರಣ, ಭಾವನಾತ್ಮಕತೆ, ವೈಶಿಷ್ಟ್ಯವುಳ್ಳ ಅವರ ಕಥೆಗಳಲ್ಲಿ ಭಿನ್ನತೆ ಇದೆ, ತಾರ್ಕಿಕ ಚಿಂತನೆ ಇದೆ. ಇವರ ಬರವಣಿಗೆಗೆ ಹಲವು ಪ್ರಮಾಣ ಪತ್ರಗಳು, ಬಹುಮಾನಗಳು, ಸನ್ಮಾನ, ಪ್ರಶಸ್ತಿ, ಪುರಸ್ಕಾರಗಳು ದೊರೆತಿವೆ. ನಾನು ಸೀತೆಯಲ್ಲ ಎಂಬ ಕಥಾ ಸಂಕಲನಕ್ಕೆ ಕೆ.ಎಲ್. ನಟರಾಜ್ ರವರ ಕರ್ನಾಟಕ ಆರ್ಯವೈಶ್ಯ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ದತ್ತಿ ಪುರಸ್ಕಾರ ಹಾಗೂ ಎವಿಎಲ್ಜಿಐ ರವರಿಂದ ಕನ್ನಡ ಕಥಾ ಮಾತೆ ಪ್ರಶಸ್ತಿ ಮತ್ತು ಕಥಾ ಅರಮನೆಯ ವತಿಯಿಂದ ಸಾಹಿತ್ಯ ರತ್ನ ಪ್ರಶಸ್ತಿಗಳು ಲಭಿಸಿವೆ. ಇಂದಿನ ಯುವ ಜನತೆಗೆ ಮತ್ತು ವಯೋಮಾನದವರಿಗೆ ಸ್ಫೂರ್ತಿಯಾಗಿರುವ ಶ್ರೀಮತಿ ಮೀನಾ ಸದಾನಂದ ಅವರ ಮತ್ತಷ್ಟು ಕೃತಿಗಳು ಹೊರಹೊಮ್ಮಲಿ ಹಾಗೂ ಕನ್ನಡ ಜನಮಾನಸದಲ್ಲಿ ಅವರ ಹೆಸರು ಚಿರಪರಿಚಿತವಾಗಿರಲಿ ಎಂದು ನಮ್ಮ SR ಪಬ್ಲಿಕ್ ನ್ಯೂಸ್ ಹಾರೈಸುತ್ತದೆ.